ತಂತ್ರಜ್ಞಾನದಿಂದ ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದರೂ ನೈಜ ಮತ್ತು ಸತ್ಯ ಹಾಗೂ ವಿಶ್ವಾಸಾರ್ಹತೆ ಉಳಿಸಿಕೊಂಡಿರುವುದು ಮುದ್ರಣ ಮಾಧ್ಯಮವೇ ಆಗಿದೆ ಎಂದು ಪ್ರಜಾವಾಣಿ ಪತ್ರಿಕೆ ಉಪಸಂಪಾದಕರು ಹಾಗೂ ರಾಜ್ಯ ವರದಿಗಾರ ಚಂದ್ರಹಾಸ್ ಹಿರೇಮಳಲಿ ಹೇಳಿದರು. ಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘ ಚನ್ನಗಿರಿ ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆಯ ಮತ್ತು ನೂತನ ಪದಾಧಿಕಾರಿಗಳ ಸೇವಾ ಸ್ವೀಕಾರ ಸಮಾರಂಭ, ಕೆಳದಿ ರಾಣಿ ಚೆನ್ನಮ್ಮ ಮಾಧ್ಯಮ ಪ್ರಶಸ್ತಿ ಪ್ರದಾನ, ಪ್ರತಿಭಾ ಪುರಸ್ಕಾರ ಹಾಗೂ ಪ್ರಮಾಣ ಪತ್ರ ವಿತರಣಾ ಸಮಾರಂಭದಲ್ಲಿ ಮುಖ್ಯ ಉಪನ್ಯಾಸ ನೀಡಿ ಅವರು ಮಾತನಾಡಿದರು. ಇಂದು ದೃಶ್ಯ ಮಾಧ್ಯಮಗಳು ಕ್ಷಣಾರ್ಧದಲ್ಲಿ ಸುದ್ದಿಯನ್ನು ಜನರಿಗೆ ತಲುಪಿಸುತ್ತಿವೆ. ಆದರೆ ವೇಗಕ್ಕಿಂತಲೂ ವಿಶ್ವಾಸಾರ್ಹತೆ ಮುಖ್ಯವಾಗಿದ್ದು, ಮುದ್ರಣ ಮಾಧ್ಯಮ ಪ್ರಕಟವಾಗುವ ಸುದ್ದಿಗಳು ಸತ್ಯಾಸತ್ಯತೆ ಪರಿಶೀಲನೆ ನಂತರವೇ ಪ್ರಕಟವಾಗುವುದರಿಂದ ಜನರು ಇಂದಿಗೂ ಪತ್ರಿಕೆಯ ಮೇಲೆ ನಂಬಿಕೆಯನ್ನು ಉಳಿಸಿಕೊಂಡಿದ್ದಾರೆ. ಪತ್ರಕರ್ತರು ಯಾವುದೇ ಒತ್ತಡಕ್ಕೆ ಮಣಿಯದೆ ವಸ್ತುನಿಷ್ಠತೆ, ಪ್ರಾಮಾಣಿಕತೆ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನು ತಮ್ಮ ವೃತ್ತಿಯಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಪತ್ರಿಕೋದ್ಯಮದ ಘನತೆ ಉಳಿಯುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಸುಳ್ಳು ಸುದ್ದಿಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಗೊಂದಲ ನಡುವೆ ವೃತ್ತಿಪರ ಪತ್ರಿಕೋದ್ಯಮ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವ ಪತ್ರಕರ್ತರು ನಿರಂತರವಾಗಿ ಅಧ್ಯಯನ, ಮಾಹಿತಿ, ಪರಿಶೀಲನೆ ಹಾಗೂ ನೈತಿಕ ಮೌಲ್ಯಗಳಿಗೆ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆಸಿ ಲೋಕೇಶ್ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿ 1932ರಲ್ಲಿ ಡಿ.ವಿ. ಗುಂಡಪ್ಪ ಸ್ಥಾಪಿಸಿದ ಸಂಘಟನೆ 95 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿದ್ದು, ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಅವರ ನೇತೃತ್ವದಲ್ಲಿ ಪತ್ರಕರ್ತರ ಹಿತಾಸಕ್ತಿ, ಭದ್ರತೆ, ಲೋಕ ಕಲ್ಯಾಣಕ್ಕಾಗಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಎನ್.ಜೆ. ನಾಗರಾಜ್, ಪ್ರಜಾಪ್ರಭುತ್ವದ 4ನೇ ಅಂಗವಾದ ಪತ್ರಿಕಾ ರಂಗವು ಸಮಾಜದ ಕಣ್ಣು ಮತ್ತು ಕಿವಿಯಂತೆ ನಿರ್ವಹಿಸುತ್ತಿದ್ದು, ಜನರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ನ್ಯಾಯ ದೊರಕಿಸುವಲ್ಲಿ ಪತ್ರಕರ್ತರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ವಾಸ್ತವಾಂಶಗಳನ್ನು ಆಧರಿಸಿ ಸುದ್ದಿಗಳೇ ಸಮಾಜದ ವಿಶ್ವಾಸ ಗಳಿಸುತ್ತವೆ ಎಂದು ಹೇಳಿದರು. ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷರಾದ ವಡ್ನಾಳ್ ಜಗದೀಶ್ ಮಾತನಾಡಿ, ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪತ್ರಿಕೆಗಳು ಜನರಲ್ಲಿ ರಾಷ್ಟ್ರಭಕ್ತಿ ಮತ್ತು ಜಾಗೃತಿಯನ್ನಾಗೊಳಿಸಿದ್ವು. ಸ್ವಾತಂತ್ರ್ಯ ನಂತರವೂ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಲ್ಲಿ ಮಾಧ್ಯಮಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದರು. ರೈತ ಮುಖಂಡ ತೇಜಸ್ವಿ ಬಿ ಪಟೇಲ್ ಹಾಗೂ ಕಾಂಗ್ರೆಸ್ ಮುಖಂಡ ಹೊದಿಗೆರೆ ರಮೇಶ್ ಸಮಾಜದ ಅಭಿವೃದ್ಧಿಗಾಗಿ ಪತ್ರಕರ್ತರು ಜನಪರ ಧ್ವನಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟರು. ತಾವರೆಕೆರೆ ಶಿಲಾಮಠದ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ತಮ್ಮ ಉಪನ್ಯಾಸದಲ್ಲಿ ಸತ್ಯ, ಧರ್ಮ ಹಾಗೂ ನೈತಿಕ ಮೌಲ್ಯಗಳನ್ನು ಕಾಪಾಡುವ ಪತ್ರಿಕೋದ್ಯಮವೇ ಸಮಾಜಕ್ಕೆ ದಾರಿದೀಪವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪತ್ರಕರ್ತ ಟಿ.ಎನ್. ಜಗದೀಶ್ ಅವರಿಗೆ ಕೆಳದಿ ರಾಣಿ ಚೆನ್ನಮ್ಮ ಮಾಧ್ಯಮ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು. ಹಿರಿಯ ಪತ್ರಕರ್ತರಾದ ವೀರೇಶ್ ಪ್ರಸಾದ್, ಎಚ್. ಕುಮಾರ್ ಹಾಗೂ ಸಿರಾಜ್ ಅಹಮದ್ ಅವರನ್ನು ಸನ್ಮಾನಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಂಸಾ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿ. ಮಹಾರುದ್ರಪ್ಪ ಅಧ್ಯಕ್ಷತೆ ವಹಿಸಿದರು. ತಹಶೀಲ್ದಾರ್ ಎನ್.ಜೆ. ನಾಗರಾಜ್, ಪುರಸಭೆ ಮುಖ್ಯಾಧಿಕಾರಿ ಜಿ.ವಿ. ಮಂಜುನಾಥ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಂಜುನಾಥ್, ಜಿಲ್ಲಾ ಕಾರ್ಯದರ್ಶಿ ಜೆ.ಎಸ್. ವೀರೇಶ್, ಜಿಲ್ಲಾ ನಿರ್ದೇಶಕ ಕೆ.ಬಿ. ರಘುಪ್ರಸಾದ್, ಎಸ್.ಜೆ. ಕಿರಣ್, ಸುರೇಶ್ ಕುಣಿಬೆಳಕೆರೆ, ಚಿದಾನಂದ್, ಅಷ್ಟೋಜಿರಾವ್, ಎಂ.ಬಿ. ನಾಗರಾಜ್, ಬದ್ರಿನಾಥ್, ರಾಮಹೇಶ್, ಪ್ರಸನ್ನ ದೇವರಾಜ್, ಲಿಂಗರಾಜ್, ನಟರಾಜ್, ಪುನೀತ್ ಸೇರಿದಂತೆ ಪತ್ರಕರ್ತರು, ವಿವಿಧ ಸಂಘಟನೆ ಮುಖಂಡರು, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಸಾಹಿತ್ಯ, ಪತ್ರಿಕೋದ್ಯಮ ಮತ್ತು ಸಮಾಜ ಸೇವೆಯ ಮೌಲ್ಯಗಳನ್ನು ಪ್ರತಿಬಿಂಬಿಸಿದ ಈ ಸಮಾಜ ಚನ್ನಗಿರಿ ಪಟ್ಟಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ವರದಿ ದೇವರಾಜು ಕೆ. ನೆಲ್ಲಿಹಂಕಲು, ದಾವಣಗೆರೆ. ಒಂದು ನೆರವಿನ ರಾಜ್ಯ ಕಮಿಟಿಯ ಜಿ.ಸಿ. ಲೋಕೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಅತ್ಯಂತ ಜವಾಬ್ದಾರಿಯಿಂದ ಇಡೀ ರಾಜ್ಯದ ಉದ್ಯೋಗಕ್ಕೂ ಕೂಡ ತಮ್ಮದೇ ಆದ ಒಂದು ಚಾಪು ಮೂಡಿಸ್ತಾ ರಾಜ್ಯದಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರ್ಕೊಳ್ತಾ ಇದ್ದೀನಿ. ಸ್ವಾಗತ ಕೊಡ್ತಾರೆ. ಸಮಸ್ಯೆ ಬಗೆಹರಿಸಿ ಜವಾಬ್ದಾರಿ ಕೆಲಸ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಬೇಕಾಗುತ್ತೆ. ಅಷ್ಟೇ ಇದಕ್ಕೆ ಸ್ವಲ್ಪ ಇನ್ನೂ ದೀಪ ಹೋಗಬೇಕಾಗುತ್ತೆ. ಹೋಗಿ ನೇರವಾಗಿ ಎಲ್ಲರೂ ಮಾಡಿ ಅಂತ ಕೆಲಸ ಹೇಳ್ತಾ ಸ್ವಲ್ಪ ಸಮಯದಲ್ಲಿ ಭಾಗವಹಿಸಿದರೆ ನಮ್ಮ ಮಗದವರು ಹಾಸ್ಪಿಟಲ್ ಇದ್ದಾರೆ, ಹಂಗಾಗಿ ಹೋಗಬೇಕಾಗಿದೆ. ಹಂಗಾಗಿ ಬ್ರಹ್ಮಪುರದಲ್ಲಿ ನಾನು ಸಭೆ ಕೇಳ್ತಾ ಹೋಗಿ ಅವಕಾಶ ಮಾಡ್ತೀನಿ ಅಂತ ಕೇಳ್ತಾ ಎಲ್ಲರಿಗೂ ಕೇಳ್ತಾ ನಮ್ಮ ಮುಗಿಸಿದ್ದೀನಿ. 10 ನಿಮಿಷ ಮುಗಿಸ್ರಿ, ಅರ್ಧ ಗಂಟೆ ಸ್ಟಾರ್ಟ್ ಮಾಡಿರಿ ಅಂತ ನೀವು ಹೇಳಂಗಿಲ್ಲ. ನಾವು ನಿಮ್ಮನ್ನು 2 ಗಂಟೆ ಕಾದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಗಳಿಗೂ ಬಂದ ನೀವು 1-2 ಗಂಟೆ ಕಾಯಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಯಾಕೆಂದರೆ ಅರ್ಧ ಗಂಟೆ ಮುಗಿಸ್ಬಿಡಿ, 20 ನಿಮಿಷ ಮುಗಿಸ್ಬಿಡಿ ಅನ್ನೋ ಒತ್ತಡದಲ್ಲಿ ಇರ್ತಾರೆ. ಆ ಒತ್ತಡನ ನೀವು ಇವತ್ತು ಕಳ್ಕೊಂಡಿದ್ದೀರಿ ಮುಂದೆ ಹೇಳೋದು. ಮಾಧ್ಯಮ ಮತ್ತು ಪತ್ರಕರ್ತರು ಅಂತ ಮಾತಾಡಬೇಕಾದ್ರೆ ಸ್ವತಂತ್ರ ಪೂರ್ವದಿಂದಲೂ ನಾವು ಗಮನಿಸಿದರೆ ಮಾಧ್ಯಮದವರ ಪಾತ್ರ ಸಾಕಷ್ಟಿದೆ. ನಮ್ಮ ದೇಶಕ್ಕೆ ಸ್ವತಂತ್ರ ಬರೋದಲ್ಲೂ ಕೂಡ ಪತ್ರಿಕೋದ್ಯಮಗಳ ಪಾತ್ರ ಸಾಕಷ್ಟಿದೆ. ಸ್ವತಂತ್ರ ಬಂದಂಥ ನಂತರದ ಸರ್ಕಾರಗಳು ಜನಪರವಾಗಿರಲಿಕ್ಕೆ ಮಾಧ್ಯಮದವರು ಸದಾ ಒಂದು ರೀತಿಯಾದ ಅವರ ದೃಷ್ಟಿ ಏನಿರ್ತಿತ್ತು ಸದಾ ಜಾಗರೂಕತೆ ಇರ್ತದ್ರಿಂದ ಸರ್ಕಾರಗಳು ಕೂಡ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸ್ತಾ ಇತ್ತು. ಯಾವಾಗ ಮಾಧ್ಯಮಗಳು, ಸರ್ಕಾರಗಳು, ಜನಪ್ರತಿನಿಧಿಗಳು ಜನರ ಬಲದಕ್ಕಿಂತ ಬೇರೆ ಬೇರೆ ಬಲಗಳಿಂದ ಅವಕಾಶಗಳನ್ನೇನು ಪಡಿತಾ ಬಂದರೂ ಎಲ್ಲ ಕಡೆಗೂ ಕೂಡ ಇವತ್ತು ಕ್ವಾಲಿಟಿ ಅನ್ನೋದು ಕಡಿಮೆ ಆಗಿದೆ. ರಾಜಕಾರಣದಲ್ಲಿ ಗುಣಮಟ್ಟ ಅನ್ನೋದು ಕಡಿಮೆ ಆಗಿದೆ, ಮಾಧ್ಯಮದಲ್ಲಿ ಗುಣಮಟ್ಟ ಅನ್ನೋದು ಕಡಿಮೆ ಆಗಿದೆ. ಪೂಜ್ಯರು ತಪ್ಪು ತಿಳಿಬಾರ್ದು, ಧರ್ಮ ಮುಖಂಡರಲ್ಲೂ ಕೂಡ ಕೆಲವರಲ್ಲಿ ಗುಣಮಟ್ಟ ಕಡಿಮೆ ಆಗಿದೆ. ಈ ಗುಣಮಟ್ಟ ಕಡಿಮೆ ಆಗ್ತಾರಂಥ ಕಾಲದಲ್ಲಿ ಮತ್ತೆ ಭಾರತನ ಈ ಹಿಂದೆ ಏನ್ಷಿಯಂಟ್ ಇಂಡಿಯಾದಲ್ಲಿ ಭಾರತನ ನಾವು ಯಾವ ರೀತಿ ಗಮನಿಸ್ತಿದ್ವಿ ಅಂಥ ಭಾರತಕ್ಕೆ ತಗೊಂಡು ಹೋಗಬೇಕು ಅಂದರೆ ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿರೋದು ಮಾಧ್ಯಮದವರು ಅಂತ ನನ್ನ ಅಭಿಪ್ರಾಯ. ಪತ್ರಕರ್ತರು ಅಥವಾ ಸುದ್ದಿ ಮಾಧ್ಯಮದವರು ಭಾಳ ಮಾಡಿ ಚಂದ್ರಾಸವರು ಒಪ್ಬೋದು. ಈ ಸುದ್ದಿ ವಾಹಿನಿಗಳು ಯಾವಾಗ ಬಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ತಾರೆ, ಸುದ್ದಿ ವಾಹಿನಿಗಳು ಬಂದ ಮೇಲೆ ನಮ್ಮ ಪತ್ರಿಕಾ ರಂಗದ ಗುಣಮಟ್ಟ ಸಾಕಷ್ಟು ಕಡಿಮೆ ಆಗ್ತದೆ. ಮೊದಲಿದ್ದ ಒಂದು ಕ್ರೆಡಿಬಿಲಿಟಿ, ಕನ್ನಡದಲ್ಲಿ ನನಗೆ ಸರಿಯಾಗಿ ಅದು ಹೇಳಲಿಕ್ಕೆ ಬರೋಲ್ಲ, ಕ್ರೆಡಿಬಿಲಿಟಿಗೂ ಈಗ ಮಾಧ್ಯಮಗಳ ಬಗ್ಗೆ ಇರೋಂಥ ಭಾವನೆಗೂ ತುಂಬ ಜಗಜಾಂತರ ವ್ಯತ್ಯಾಸ ಇದೆ. ಒಂದು ಪತ್ರಿಕೆಯಲ್ಲಿ ನಮ್ಮ ತಹಸೀಲ್ದಾರ್ ನಾಗರಾಜ್ ಅವರು ಹೇಳಿದರು, ಬಾಂಬು ಸ್ಫೋಟದ ಪತ್ರಿಕೆಯಲ್ಲಿ ಅಂತ. ಭಾಳ ಮಾಡಿ ನಮ್ಮ ಇವತ್ತು ಸರ್ಕಾರಿ ಕಚೇರಿಗಳಿರ್ಬೋದು, ತಾಲೂಕು ಕಚೇರಿಯಿಂದ ಹಿಡಿದು ರಾಜ್ಯ ಮಟ್ಟದ ಸರ್ಕಾರದ ಕಚೇರಿಗಳಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಎಷ್ಟು ಹೆದರುತ್ತಿದ್ರು ಅದಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳಿಗೆ ಹೆದರ್ತಾ ಇದ್ರು. ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹಿರಿಯರು, ಸಹೋದರರು ಹಾಗೂ ಜೀವ ವೈವಿಧ್ಯ ನಿಗಮ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಯುತ ಜಗಣ್ಣ ಅವರೇ, ಮತ್ತೊಬ್ಬ ಹಿರಿಯ ಸಹೋದರರಾದ ಶಿವಮೊಗ್ಗದಿಂದಲೂ ಕೂಡ ನಮ್ಮೊಂದಿಗೆ ಸದಾ ಒಡನಾಡಿಗಳಾಗಿ ಕೋವಿಡ್ ಟೈಮಲ್ಲೂ ಕೂಡ ಬಹಳ ನಮಗೆ ಶಿವಮೊಗ್ಗದಲ್ಲಿ ಸಹಕಾರ ನೀಡಿ ಬಹಳ ನಮಗೆ ಮನವಿಯನ್ನು ಅಥವಾ ಮಾಹಿತಿಯನ್ನು ನೀಡಿದಂಥ ನನ್ನ ಆತ್ಮೀಯ ಸಹೋದರ ಚಂದ್ರಕಾಂತ್ ಹಿರೇಮದಲ್ಲಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾದ ಲೋಕೇಶ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ಜಿಲ್ಲೆಯ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಅಧಿಕಾರದ ಅಧ್ಯಕ್ಷರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪತ್ರಿಕಾ ಪತ್ರಿಕದ ಪದಾಧಿಕಾರಿಗಳೇ, ಆತ್ಮೀಯ ಬಂಧುಗಳೇ, ಸಹೋದರ ಸಹೋದರಿಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ನನ್ನ ತಾಯಿಯರು. ಚನ್ನಗಿರಿ ತಾಲೂಕಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇವತ್ತು ಬಹಳ ಯಶಸ್ವಿಯಾಗಿ ಈಗ ನಮ್ಮ ಲೋಕೇಶ್ ಅವರು ಹೇಳಿದರು, ಇಂಥ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರ ಅವಶ್ಯಕತೆ ಇತ್ತು. ಯಾಕೆ ಈ ಮಾತನ್ನ ಹೇಳ್ತಿದ್ದೀವಿ ಅಂದರೆ, ನಮಗೆ ಏನೇ ಮಾಧ್ಯಮ ಇಲ್ಲ ಅಂದರೆ ನಮಗೇನೋ ಮಾಡೋಕ್ಕಾಗಲ್ಲ. ಇವತ್ತು ನಮ್ಮ ತಾಲೂಕಿನಲ್ಲಿ ಏನು ಆಗ್ತಾ ಇದೆ ಅಂತ ನಮ್ಮಲ್ಲಿ ಕಂಡುಹಿಡಿಬೇಕು ಅಂದರೆ ಮಾಧ್ಯಮ ಇದ್ದರೆ ನಾವೆಲ್ಲರೂ ಕೂಡ ಅಲರ್ಟ್ ಆಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ನಾವೀಗ ಉದಾಹರಣೆಗೆ ಬಹಳ ಕಷ್ಟದಿಂದ ನಾವೆಲ್ಲರೂ ಕೂಡ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ನಮಗೆ ಹೊರಗಿನ ಪ್ರಪಂಚ ಏನು ಅಂತಲೂ ಕೆಲವೊಂದು ಟೈಮಲ್ಲಿ ಗೊತ್ತಾಗ್ತಾ ಇರೋದು. ಅಂಥ ಟೈಮಲ್ಲಿ ನಮ್ಮ ಬಡಿದೆಬ್ಬಿಸುವಂತಹ, ನಮ್ಮೆಲ್ಲರನ್ನೂ ಒಟ್ಟುಗೂಡಿಕೊಂಡು ತಗೊಂಡು ಹೋಗುವಂತಹ ಕೆಲಸ. ನಾವು ಮೊನ್ನೆ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮಲ್ಲಿ ಬುದ್ಧಿಯಲ್ಲಿ ಇದು ಬಹಳ ವೆರಿ ಇಂಪಾರ್ಟೆಂಟು. ನಮ್ಮಲ್ಲಿ ಹಿರೇಗೋಗೂರು ಮತ್ತು ಚಿಕ್ಕಗೋಗೂರೊಳಗೆ ಅಂಗಡಿಗಳನ್ನ ಹಿಡಿಯೋಕ್ಕೆ ಲಾಸ್ಟ್ ಮಾಡಿದ್ರು. ಅವರೆಲ್ಲ ಜಮೀನಲ್ಲಿ ಇಟ್ಟುಕೊಂಡ್ರೆ ಅದನ್ನು ನಾವು ನಮ್ಮ ಕುಮಾರ್ ಅವರು ಭಾರಿ ಪ್ರಯತ್ನ ಮಾಡಿದ್ರು. ಆದರೂ ಕೂಡ ಒಂದು 5-6 ನಾಯಿಗಳು ಸತ್ತಾದರು. ಹೋದಾಗ ಎಲ್ಲರೂ ಕೂಡ ಮಾಧ್ಯಮದಲ್ಲಿ ಬರ್ತಾ ಇದೆ, ಬ್ಲಾಸ್ಟ್ ನ್ಯೂಸ್ ಕೊಡ್ತಾ ಇದೆ, ಎಲ್ಲ ಮಾಹಿತಿ ಹೇಳಿದ್ದಾರೆ. ಚನ್ನಗಿರಿ ತಾಲೂಕಲ್ಲಿ ಕೈ ಬಾಂಬು ಬ್ಲಾಸ್ಟ್ ಆಗಿದೆ ಅಂತ ಎಲ್ಲ ಹೇಳ್ತಾರೆ. ತಕ್ಷಣವೇ ಅಲ್ಲಿ ಹೋದಾಗ ನೋಡ್ತೀವಿ ಅವರು ಅಲ್ಲಿ ಅದೇ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಡೆಸುತ್ತೆ. ಅದನ್ನ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಏನು ರದ್ದು ಮಾಡಿ ಮತ್ತೆ ಮರು ಪರೀಕ್ಷೆ ಬರೀ
ಸ್ತಂಭ ಅಂತ ಏನು ಕರಿತೀವಿ ಪ್ರಜಾಪ್ರಭುತ್ವದ, ವಿರೋಧ ಪಕ್ಷಗಳಷ್ಟೇ ಪರಿಣಾಮಕಾರಿಯಾಗಿ ಅದನ್ನು ಖಂಡಿಸ್ತಕ್ಕಂಥ, ಏನಾಯಿತು ಅಂತ ಹೇಳ್ತಕ್ಕಂಥ ಆ ನ್ಯೂನತೆಯನ್ನು ಸರಿಪಡಿಸ್ತಕ್ಕಂಥ ಮತ್ತೆ ಸರ್ಕಾರವನ್ನು ಸರಿದಾರಿ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದಲ್ಲಿ ದೇಶಾದ್ಯಂತ ಕಾಂಗ್ರೆಸ್ ಜನತಾ ಪಾರ್ಟಿ ಒಂದು ಇನಿಷಿಯೇಟ್ ತಗೊಂಡಿದ್ದು, ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳು ಆಯಾ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಇದಾವೆ ಹೋರಾಟವನ್ನು ಮಾಡ್ತಾ ಬಂದರು. ಏನಾಯಿತು ಅಂತಂದ್ರೆ ಆರಂಭದ ದಿನಗಳಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾವುದೂ ಸಹ ಈ ಒಂದು ಘಟನೆಗೆ ಇಂಪಾರ್ಟೆನ್ಸ್ ಕೊಡಲೇ ಇಲ್ಲ. ಈ ಒಂದು ಸಕ್ಸಸ್ ಇವತ್ತೇನಾದ್ರೂ ರಾಜೀನಾಮೆ ಕೊಟ್ಟು ಪ್ರಧಾನಮಂತ್ರಿಗಳು ಒಂದು ಸುವ್ಯವಸ್ಥೆಯನ್ನು ಜಾರಿ ತರಲಿಕ್ಕೆ ಈಗ ಪರೀಕ್ಷಾ ಸುಧಾರಣೆ ಕೇಂದ್ರ ಸರ್ಕಾರ ಕರೆದು ಒಂದು ಸಚಿವ ಸಂಪುಟ ಸಭೆಯಲ್ಲಿ ಅಂಗೀಕಾರ ಪಡೆದು ಈಗ ಏನು ಸದನಕ್ಕೆ ಮಂಡಿಸಲಿಕ್ಕೆ ಸಿದ್ಧವಾಗಿದೆ, ಆ ಯಶಸ್ಸು ಏನಾದರೂ ಸಿಕ್ಕಿದೆ ಅಂತಂದ್ರೆ ಡಿಜಿಟಲ್ ಮೀಡಿಯಾಕ್ಕೆ ಸಲ್ಲಬೇಕು. ಯಾಕೆಂತಂದ್ರೆ ಇವತ್ತು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ತಮ್ಮ ನೈತಿಕತೆಯನ್ನ ಮೌಲ್ಯವನ್ನ ಕಳ್ಕೊಂಡಿರೋದು ಇದರ ಪ್ರತೀಕ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಾಗಾದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾಕ್ಕೆ ಒಂದು ಏನು ಭವಿಷ್ಯ ಇಲ್ವಾ ಹಂಗಂತ ಹೇಳಿಕ್ಕಾಗಲ್ಲ. ಭವಿಷ್ಯ ಇದೆ. ಡಿಜಿಟಲ್ ಮೀಡಿಯಾ ಪ್ರವರ್ಧಮಾನದಲ್ಲಿದೆ, ಮೇನ್ ಸ್ಟ್ರೀಮ್ ಮೀಡಿಯಾ ಸಂಕಷ್ಟದಲ್ಲಿದೆ. ಆದರೆ ಎಲ್ಲಿವರೆಗೆ ನಮ್ಮ ಪ್ರಮುಖ ಮಾಧ್ಯಮಗಳು ನೈತಿಕತೆಯನ್ನು ಉಳಿಸ್ಕೊಳ್ಳೋದಿಲ್ಲ, ಯಾವುದೇ ಒಂದು ಪಕ್ಷಕ್ಕೆ ತಮ್ಮ ತನವನ್ನು ಮಾರಾಟ ಮಾಡಿಕೊಳ್ತವೆ, ಎಲ್ಲಿವರೆಗೆ ನೈತಿಕತೆಯನ್ನು ಉಳಿಸ್ಕೊಳ್ಳೋದಿಲ್ಲ, ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪ್ರಜಾಪ್ರಭುತ್ವದ 4ನೇ ಸ್ತಂಭವಾಗಿ ಕೆಲಸ ಮಾಡೋದಿಲ್ಲ, ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ಕೆಲಸ ಮಾಡೋದಿಲ್ಲ, ಅಲ್ಲಿವರೆಗೆ ಮತ್ತೆ ಬಹುಶಃ ಅವನ್ನ ಕಂಡುಕೊಳ್ಳೋಕ್ಕಾಗಲ್ಲ ಅಂತೇಳಿ ಹೇಳ್ತಾ ಬೇರೆ ಸಂಘಟನೆಗಳನ್ನು, ರಾಜ್ಯ ಮಟ್ಟದ ಸಂಘಟನೆಗಳನ್ನು ಸ್ಥಾಪನೆ ಮಾಡೋದು, ನಮ್ಮದೇ ಸಂಘದ ಹೆಸರನ್ನು ಸ್ವಲ್ಪ ಬದಲಾವಣೆ ಮಾಡಿ ಸಹಕಾರ ಇಲಾಖೆಗಳಲ್ಲಿ ನೋಂದಣಿ ಮಾಡಿಕೊಳ್ಳೋದು, ವಿಸಿಟಿಂಗ್ ಕಾರ್ಡ್ ಹಾಕೊಳ್ಳೋದು, ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಅಧಿಕಾರಿಗಳ ಬಳಿ ಹೋಗೋದು, ನಮ್ಮದು ಸಂಘ ಇದೆ ಅಂಥೇಳಿ. ಆ ಕಾರಣಕ್ಕಾಗಿ ಒಂದು ನಿಮಿಷ ನಮ್ಮ ಸಂಘದ ಇತಿಹಾಸದ ಕಡೆಗೆ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಸ್ನೇಹಿತರೆ, 95 ವರ್ಷ ಇತಿಹಾಸ ಹೊಂದಿರತಕ್ಕಂಥ DVG ಸ್ಥಾಪನೆ ಮಾಡಿರುವ ಸಂಘ ಕೇವಲ ಇನ್ನು 5 ವರ್ಷಗಳಲ್ಲಿ ಶತಮಾನೋತ್ಸವವನ್ನು ಆಚರಿಸಿಕೊಡ್ತಾ ಸಂದರ್ಭ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನನ್ನ ರಾಜ್ಯದ ಅಧ್ಯಕ್ಷರಾದ ಶಿವಾನಂದ ತಗಡೂರವರ ನೇತೃತ್ವದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯದ ಹಲವಾರು ಪತ್ರಕರ್ತರಿಗೆ, ನಾನು ಅಂಕಿಅಂಶ ಕೊಡ್ತೀನಿ, ಹಲವಾರು ಪತ್ರಕರ್ತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸವನ್ನು ಕಳೆದ 6 ವರ್ಷದಿಂದ ಮಾಡ್ತಾ ಬಂದಿದೆ. ಸುಮಾರು ಸಮ್ಮೇಳನಗಳ ಸಮಯದಲ್ಲಿ ನಾವು ಲೇಖನಗಳನ್ನು ಆಹ್ವಾನ ಮಾಡ್ತೇವೆ. ಯಾರು ಉಪಯುಕ್ತ ಲೇಖನಗಳನ್ನು ಬರೆದಿರ್ತಾರೆ ಅವರಿಗೆ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡ್ತಾ ಬಂದಿದೆ. ಕಳೆದ 6 ವರ್ಷದಿಂದ 800 ಪತ್ರಕರ್ತರು, ರಾಜ್ಯದ 800 ಪತ್ರಕರ್ತರನ್ನು ಲೇಖನಗಳಿಂದ ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಹಾಗೆಯೇ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ದತ್ತಿ ಪ್ರಶಸ್ತಿಗಳಿದೆ, ಒಂದು 30 ದತ್ತಿ ಪ್ರಶಸ್ತಿಗಳು. ಕಳೆದ 4 ವರ್ಷದಿಂದ 200ಕ್ಕೂ ಹೆಚ್ಚು ಹಿರಿಯ ಪತ್ರಕರ್ತರನ್ನು ಸಂಘವೇ ಗುರುತಿಸಿ ಕೊಡುವಂಥ ಪ್ರಶಸ್ತಿನ ಕೂಡ ನಾವು ರಾಜ್ಯ ಸಂಘ ಮಾಡಿದೆ. ಹಾಗೆಯೇ ಈಗೇನು ತಾವು ತಾಲೂಕು ಘಟಕದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ರಾಜ್ಯ ಮಟ್ಟದಲ್ಲಿ ಪತ್ರಕರ್ತರ ಮಕ್ಕಳಿಗೆ ಯಾರು SLC ಮತ್ತು PUCನಲ್ಲಿ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರ್ತಾರೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಕಳೆದ 4 ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಸ್ನೇಹಿತರೆ, ಪತ್ರಕರ್ತ ಅಂದರೆ ಏನೋ ಬಹಳ ಶ್ರೀಮಂತ ಅನ್ನೋ ಭಾವನೆ ಜನಗಳಲ್ಲಿದೆ. ನಿಜಕ್ಕೂ ಪತ್ರಕರ್ತ ಹಣವಂತ ಅಲ್ಲ, ಪತ್ರಕರ್ತ ಹೃದಯ ಶ್ರೀಮಂತ. ಯಾಕೆ ಅಂತ ಕೇಳಿದರೆ ಎಲ್ಲರೂ ಅವನಿಗೆ ನಮಸ್ಕಾರ ಹೊಡಿತಾರೆ, ಸುದ್ದಿ ಬರಲಿ, ನನ್ನ ಮ್ಯಾಟ್ರ್ ಬರಲಿ ಹೇಗೆ ಅಂತೇಳಿ. ಆದರೆ ಹಣಕಾಸಿನಲ್ಲಿ ಅವನು ಅನುಕೂಲವಾಗಿದ್ದಾನ? ಇಲ್ಲ. ಅದರದಿಂದ 2 ಉದಾಹರಣೆ ಕೊಟ್ಟು ನನ್ನ ಭಾಷಣವನ್ನು ಮುಗಿಸ್ತೇನೆ, ಸಮಯ ಆಗಿರೋದ್ರಿಂದ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಯಾರು ಪತ್ರಕರ್ತರಾಗಿ 60-65 ವರ್ಷ ನಿವೃತ್ತಿಯಾಗಿ ಮನೆಯಲ್ಲಿ ಇರ್ತಾರೆ ಅಂಥವರಿಗೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅವರ ಮನೆ ಅಂಗಳಕ್ಕೆ ಹೋಗಿ ಗೌರವಿಸುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ.
180 ಜನ ಪತ್ರಕರ್ತರಿಗೆ ರಾಜ್ಯದ ಉದ್ದಗಲಕ್ಕೂ ಅವರ ಮನೆ ಬಾಗಿಲಿಗೆ ಹೋಗಿ ಮನೆ ಅಂಗಳದಲ್ಲಿ ಮನದುಂಬಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಒಂದು ಉದಾಹರಣೆ ಕೊಡ್ತೀನಿ ನಾನು. ಬೆಂಗಳೂರಿನಲ್ಲಿ JP ನಗರದಲ್ಲಿ ವೆಂಕಟೇಶ್ ಭಟ್ ಅಂತ ಹೇಳಿ ಸಂಯುಕ್ತ ಕರ್ನಾಟಕದಲ್ಲಿ ಕೆಲಸ ಮಾಡಿ 72 ವರ್ಷ ವಯಸ್ಸಾಗಿತ್ತು. ಅವ್ರ ಮನೆಗೆ ಹೋದ್ವಿ ನಾವು. ಅವ್ರ ಕಣ್ಣಲ್ಲಿ ನೀರಾಡ್ತಾಯಿತ್ತು. ಯಾಕೆ ಅಂತ ಕೇಳಿದ್ವಿ ನಾವು. ಇಷ್ಟೊಂದು ವರ್ಷ ಸುದೀರ್ಘವಾಗಿ ಸೇವೆ ಸಲ್ಲಿಸಿದಂಥ ನನಗೆ ಪ್ರಥಮ ಶಾಲನ್ನು ಹಾಕಿ ಗೌರವಿಸಲು ನೀವು ನಮ್ಮ ಮನೆಗೆ ಬಂದಿದ್ದೀರಾ. ಬಹುಶಃ ಇದೇ ಕೊನೆಯ ಶಾಲ ಆಗುತ್ತೋ ಏನೋ ಅಂತ ಯಾವ ಬಾಯಿಲಿ ಹೇಳಿದ್ರೋ ಗೊತ್ತಿಲ್ಲ. ನಾವು ಸನ್ಮಾನ ಮಾಡಿ ಬಂದು 2 ತಿಂಗಳಿಗೆ ಅವರು ಕಾಲವಾದರು. ಅಂದರೆ ಇಲ್ಲಿ ಪತ್ರಕರ್ತನಿಗೆ ಬರೀ ನಮಸ್ಕಾರಗಳಿಂದ ಆಗೋದಿಲ್ಲ, ಪುರಸ್ಕಾರನೂ ಬೇಕಾಗುತ್ತೆ. ಈ ಥರದ್ದೊಂದು ಕಾರ್ಯಕ್ರಮ, ಈ ಥರದ್ದೊಂದು ಸೇವೆ ಮಾಡಿದಾಗ ಆ ಮನಸ್ಸು ಹಂಬಲಿಸುತ್ತೆ. ಆ ಥರದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಸ್ನೇಹಿತರೆ, ನೀವೇನು ನಮಗೆ ರಾಜ್ಯ ಸಂಘದ ಮೆಂಬರ್ಶಿಪ್ ಕಳಿಸ್ಕೊಡ್ತೀರಿ, ಆ ಹಣದಲ್ಲಿ ಉಳಿಸಿ ಕಳೆದ 5 ವರ್ಷದಲ್ಲಿ 1,01,00,000 ಹಣವನ್ನು ನಾವು ಕ್ಷೇಮ ನಿಧಿ ಡಿಪಾಸಿಟ್ ಅಂತ ಮಾಡಿದ್ದೀವಿ. ಬಹುಶಃ ಇದು ಮಕ್ಕಳಿಗೆ ಇಷ್ಟ ಆಗಲಿಕ್ಕಿಲ್ಲ, ಇದು ಪತ್ರಕರ್ತನ ಕುರಿತು ಮಾತನಾಡ್ತಾ ಇದ್ದೀನಿ. ಆ 1,01,00,000 ದುಡ್ಡಲ್ಲಿ ಬಂದಂಥ ವಾರ್ಷಿಕ 6 ಲಕ್ಷ ಬಡ್ಡಿಯಲ್ಲಿ ಯಾವ ಪತ್ರಕರ್ತ ಕಾಯಿಲೆಯಿಂದ ಹಾಸ್ಪಿಟಲೈಸ್ ಆಗಿರ್ತಾನೆ ಅಥವಾ ಯಾವ ಪತ್ರಕರ್ತ ತನ್ನ ಕೊನೆಯುಸಿರು ಎಳೆಯುತ್ತಾನೆ, ಅಂತಹ ಕುಟುಂಬಗಳಿಗೆ